ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಸಾಹಿತ್ಯ ಸೌರಭ. ಇಂದಿನ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಸಮಾಜದ ಕನ್ನಡಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಎನ್ ಮುಕುಂದರಾಜ್ ಅವರೊಂದಿಗೆ ಮಾತುಕತೆ. ಭಾಗವಹಿಸುತ್ತಾರೆ ಶರಣಬಸವ ಚೋಳಿನ್, ಚೆನ್ನಪ್ಪ ಅಂಗಡಿ ಹಾಗೂ ಡಾ ಬಸು ಬೇವಿನಗಿಡದ್. ಕೇಳಿ ಸಾಹಿತ್ಯ ಸಮಾಜದ ಕನ್ನಡಿ. ಆತ್ಮೀಯ ಕೇಳುಗರೆ, ಕನ್ನಡ ಭಾಷೆ ಅಂದ್ರೆ ಒಂದು ಸಂಭ್ರಮ ಪಡುವಂತಹ ಭಾಷೆ. ನವ ಪೀಳಿಗೆಯವರಿಗೆ ಕೂಡ ನಮ್ಮ ಕನ್ನಡ ಭಾಷೆಯನ್ನ ತೆಗೆದುಕೊಂಡು ಹೋಗಿ ಆ ಒಂದು ಶ್ರೀಮಂತಿಕೆಯನ್ನ ಆನಂದಿಸುವಂತ ಅಧಿಕಾರವನ್ನು ನಾವು ನೀಡಬೇಕಾಗಿದೆ. ಇವತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಆ ಒಂದು ಕೆಲಸವನ್ನ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದೆ. ಪುಸ್ತಕ ಪ್ರಕಟಣೆ ಇರಬಹುದು, ಮತ್ತೆ ಸಾಹಿತಿಗಳನ್ನ ಕರೆದು ಕಾರ್ಯಕ್ರಮಗಳನ್ನು ಮಾಡೋದಿರಬಹುದು, ಅಥವಾ ಆಯಾ ಸಾಹಿತಿಗಳ ಒಂದು ನಾಡಿಗೆ ಹೋಗಿ ಅಲ್ಲಿ ಕಾರ್ಯಕ್ರಮಗಳು ಮಾಡುವಂತದ್ದು ಬಹಳ ವೈಭವಯುತವಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮಾಡ್ತಾ ಇದೆ. ಮತ್ತೆ ಮುಖ್ಯವಾದ ಲೇಖಕರನ್ನ ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇದೆ. ಇವತ್ತ ನಮ್ಮ ಜೊತೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಎನ್ ಮುಕುಂದರಾಜ್ ಅವರಿದ್ದಾರೆ. ಕವಿ ನಾಟಕಕಾರ ಎನ್ ಮುಕುಂದರಾಜ್ ಅವರು ನಾಡಿನೆಲ್ಲೆಡೆ ಚಿರಪರಿಚಿತ ಹೆಸರು. ಎನ್ ಮುಕುಂದರಾಜ್ ಅವರನ್ನ ಸ್ವಾಗತ ಮಾಡಲಿಕ್ಕೆ ಬಹಳ ಸಂತೋಷ. ನಮಸ್ಕಾರ ಎನ್ ಮುಕುಂದರಾಜ್ ಅವರೇ. ನಮ್ಮ ಜೊತೆಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ನಮ್ಮ ಜೊತೆಗೆ ನಮ್ಮ ಹಿಂದಿನ ನಿರ್ದೇಶಕರಾಗಿರುವಂತಹ ಶ್ರೀ ಬಸು ಬೇವಿನಗಿಡದವರಿದ್ದಾರೆ. ಕನ್ನಡ ಸಾಹಿತ್ಯ ಕುರಿತಂತೆ ಬಹಳ ಅಪರಿಮಿತವಾದ ಕೆಲಸವನ್ನ ಕನ್ನಡ ಆಕಾಶವಾಣಿಗೆ ಮಾಡಿದಂತವರು ಡಾ ಬಸು ಬೇವಿನಗಿಡದವರು. ನಿಮಗೂ ಕೂಡ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಹಿರಿಯ ಸಾಹಿತ್ಯ ಆಗಿರುವಂತಹ ಚೆನ್ನಪ್ಪ ಅಂಗಡಿ ಅವರಿದ್ದಾರೆ ನಮ್ಮ ಜೊತೆಗೆ. ಅವರು ತಮ್ಮ ಕಾವ್ಯದಿಂದ, ತಮ್ಮ ಒಂದು ಕೃಷಿ ಲೇಖನಗಳಿಂದ, ತಮ್ಮ ಸಾಹಿತ್ಯದೊಳಗೆ ಬಹಳ ವಿಶಿಷ್ಟವಾಗಿ ವಿನೂತನ ಶೈಲಿಯಲ್ಲಿ ಮಾಡುವಂತಹ ಒಂದು ಪ್ರಯತ್ನಗಳಿಂದ ಅವರು ಹೆಸರುವಾಸಿಯಾಗಿದ್ದಾರೆ. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಚೆನ್ನಪ್ಪ ಅಂಗಡಿ ಅವರೇ, ನಿಮಗೂ ಕೂಡ ಸ್ವಾಗತ. ಎನ್ ಮುಕುಂದರಾಜ್ ಅವರು ಬರ್ಲಿಕ್ಕೆ ನಮ್ಮ ಚೆನ್ನಪ್ಪ ಅಂಗಡಿ ಅವರು ಕಾರಣ ಅಂತ ಹೇಳ್ಬಹುದು ಆಕಾಶವಾಣಿಗೆ. ಇಂಥ ಒಬ್ಬ ಮಹತ್ವದ ವ್ಯಕ್ತಿಗಳು ಧಾರವಾಡಕ್ಕೆ ಬಂದಾಗ ಸೇವೆ ನಾವು ಬಳಸ್ಕೊಳ್ತಿದ್ರೆ ಬಹಳ ಸಂತೋಷ. ಯಾಕಂದ್ರೆ ಇದು ಸಂಭ್ರಮದ ಕಾಲ. ಆಕಾಶವಾಣಿ ಅಮೃತ ಮಹೋತ್ಸವದ ಸಂಭ್ರಮದೊಳಗಿದೆ. ಜನವರಿ 8ಕ್ಕೆ 75 ಮುಗಿತದ. 75 ಸಾಂಸ್ಕೃತಿಕ ರಾಯಭಾರಿಯಾಗಿ ಧಾರವಾಡ, ಉತ್ತರ ಕರ್ನಾಟಕದಾದ್ಯಂತ ಇವತ್ತು ಕೂಡ 2000 ಇಸ್ವಿಯವರೆಗೆ ನಮ್ಮ ಆಕಾಶವಾಣಿಗೆ ಪ್ರತಿಸ್ಪರ್ಧಿ ಅನ್ನೋದಿರಲಿಲ್ಲ. 21ನೇ ಶತಮಾನಕ್ಕೆ 25 ವರ್ಷದಲ್ಲಿ ನಮ್ಮ ಸಾಕಷ್ಟು ಸ್ಪರ್ಧೆಗಳು ಬಂದಿದೆ. ಅಂದ್ರೆ ಸಾಕಷ್ಟು ಸಾಮಾಜಿಕ ಜಾಲತಾಣ ಇದ್ರೂ ಕೂಡ ಅದಕ್ಕೆ ತಕ್ಕಂತೆ ನಾವು ಬದಲಾವಣೆ ಮಾಡಿಕೊಂಡು ಕೇಳುಗರನ್ನ ನಮ್ಮ ನ್ಯೂಸ್ ಆನ್ ಏರ್ ಆಪ್ ಇರಬಹುದು, ಯೂಟ್ಯೂಬ್ ನಲ್ಲಿ ಇರಬಹುದು, ಅಥವಾ ಬೇರೆ ಬೇರೆ FM ನಲ್ಲಿ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ವಿಸ್ತೃತವಾಗಿ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದೊಳಗೆ ಎನ್ ಮುಕುಂದರಾಜ್ ಅವರೇ, ಕನ್ನಡ ಅಸ್ಮಿತೆ ಬಗ್ಗೆ ನಾವು ಕೂಡ ಸಾಕಷ್ಟು ಹೋರಾಟ ಮಾಡಿದ್ದೇವೆ. ನಿಮ್ಮನ್ನ ನಮ್ಮ ಒಂದು ಆಕಾಶವಾಣಿಗೆ ಸ್ವಾಗತ ಮಾಡಲಿಕ್ಕೆ ಸಂತೋಷ ಅನಿಸ್ತದೆ. ಆಕಾಶವಾಣಿ ಬಗೆಗೆ 75 ವರ್ಷ ತುಂಬುತ್ತಾರಂತ ಈ ಸಂದರ್ಭದೊಳಗೆ ತಮ್ಮ ಒಂದು ಪ್ರೀತಿಯ ಮಾತುಗಳನ್ನ ಹೇಳ್ಬೋದಾ ಎನ್ ಮುಕುಂದರಾಜ್ ಅವರೇ? ಆಕಾಶವಾಣಿ ಬಗ್ಗೆ ನಮ್ಗೆಲ್ರಿಗೂ ಒಂದು ಬಹಳ ದೊಡ್ಡ ಅಭಿಮಾನ. ನಾವೆಲ್ಲ ಚಿಕ್ಕ ವಯಸ್ಸಿನಿಂದ ಆಕಾಶವಾಣಿಯನ್ನ ಕೇಳ್ಕೊಂಡು ಬೆಳೆದವರು. ನಮ್ಮ ಹಳ್ಳಿಗಳಲ್ಲಿ ಅವಾಗ ಈ ಕೃಷಿ ವಾರ್ತೆ ಇರ್ಬೋದು, ಪ್ರದೇಶ ಸಮಾಚಾರ ಇರ್ಬೋದು, ಆಮೇಲೆ ಸುದ್ದಿಗಳಿರ್ಬೋದು, ದೆಹಲಿಯಿಂದ ಓದ್ತಾ ಇದ್ದ ಸುದ್ದಿ ಇರ್ಬೋದು, ಧಾರವಾಡದಿಂದ ಬೆಳಗ್ಗೆ 7 ಗಂಟೆಗೆ ಪ್ರದೇಶ ಸಮಾಚಾರ ಓದೋರು. ಅದು ಬಹಳ ನಮಗೆಲ್ಲ ಇಡೀ ನಾಡಿನ ಸುದ್ದಿಗಳು ಅಲ್ಲಿ ಸಂಗ್ರಹಿತವಾಗಿ ಹೇಳ್ತಾ ಇದ್ರು ಅವರು. ಆಮೇಲೆ ಕನ್ನಡ ಸಾಹಿತ್ಯವನ್ನ ಬಹಳ ಚೆನ್ನಾಗಿ ಬೆಳೆಸಿದವರ ಪೈಕಿ, ಮಾಧ್ಯಮಗಳ ಪೈಕಿ ಆಕಾಶವಾಣಿ, ಅದರಲ್ಲೂ ಎಲೆಕ್ಟ್ರಾನಿಕ್ ಮಾಧ್ಯಮ ಅಂದ್ರೆ ಆಕಾಶವಾಣಿ. ಪತ್ರಿಕೆಗಳು ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೋ, ಅದೇ ತರ ಆಕಾಶವಾಣಿ ಕವಿತೆಗಳಿಗೆ ರಾಗ ಸಂಯೋಜನೆ ಮಾಡಿ ಆ ಕಾಲದಲ್ಲಿ ಹಾಡಿಸೋರು. ಹೊಸ ಹೊಸ ಕವಿಗಳ ಕವಿತೆಗಳೆಲ್ಲ ನಮ್ಮ ಕಿವಿ ಮೇಲೆ ಬೀಳ್ತಾ ಇದ್ದು. ಆಮೇಲೆ ಕವಿಗಳ ಸಂದರ್ಶನ ಮಾಡೋದು, ಇದೆಲ್ಲ. ಕೊನೆಗೆ ನನ್ನ ಅದೃಷ್ಟ ಏನು ಅಂದ್ರೆ 1982ರಿಂದ 84ರಲ್ಲಿ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿದೆ. MA ಕನ್ನಡ MA ಸ್ನಾತಕೋತ್ತರ ವಿದ್ಯಾರ್ಥಿ ನಾನು. ಅವಾಗ ನಮ್ಮ ಗುರುಗಳು ಬಹುಶಃ DR ನಾಗರಾಜು ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಅವರು ನನ್ನನ್ನ ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಕಳಿಸಿದ್ರು. ಅಲ್ಲಿ ಅಗ್ರಹಾರ ಕೃಷ್ಣಮೂರ್ತಿ ಕಾರ್ಯಕ್ರಮ ನಿರ್ವಾಹಕರಾಗಿ ಕೆಲಸ ಮಾಡ್ತಾ ಇದ್ರು. ಕನ್ನಡದ ಬಹಳ ಮುಖ್ಯವಾದಂತ ಲೇಖಕ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಾರ್ಯದರ್ಶಿಯಾಗಿದ್ದಂತವರು. ಅವರು ಅಂದ್ರೆ ಒಬ್ಬ ವಿದ್ಯಾರ್ಥಿ ಬಂದಿದ್ದಾನೆ, ಇವನ್ಗೆ ಆಕಾಶವಾಣಿಯಿಂದ ಏನಾದ್ರೂ ಸ್ವಲ್ಪ ಒಂಚೂರು ಸಣ್ಣ ಪುಟ್ಟ ಆರ್ಥಿಕ ಸಹಾಯ ಸಿಕ್ಕಿದ್ರೆ ಇವನಿಗೆ ಮುಂದಕ್ಕೆ ಅನುಕೂಲ ಆಗಬಹುದು ಅನ್ನೋ ಕಾರಣಕ್ಕೆ ಏನಾದ್ರೂ ಒಂದು ಪ್ರಬಂಧವನ್ನ ಬರೆದು ಇಲ್ಲಿ ತಂದು ಓದ್ತೀರಾ ಅಂತ ಕೇಳಿ. ಆಯ್ತು ಸರ್, ಏನ್ ಬರೀತೀರಿ? ನಾನು ಕನ್ನಡದಲ್ಲಿ ಬಂಕಿಮ ಸಾಹಿತ್ಯ ಅಂತ ಬರೀತೀನಿ ಅಂತ ಹೇಳಿದೆ. ಆಗೆಲ್ಲ ನಾನು ಬಂಕಿಮ ಚಂದ್ರರ ಸಾಹಿತ್ಯವನ್ನು ಸಿಕ್ಕಾಪಟ್ಟೆ ಓದ್ಕಂತ ಇದ್ದೆ, ಅನುವಾದಗಳನ್ನ. ಎಲ್ಲಾ ಅವರ ಕಾದಂಬರಿಗಳನ್ನು ಕುರಿತು ಬರೆದು ಸಣ್ಣ ಸಣ್ಣ ಟಿಪ್ಪಣಿಗಳ ರೀತಿಯಲ್ಲಿ ಬರೆದು ತಗೊಂಡೋಗಿ ಓದ್ದೆ. ಅವಾಗ ನನಗೊಂದು ಸ್ವಲ್ಪ ಹಣವನ್ನು ಕೂಡ ಆಕಾಶವಾಣಿಯಿಂದ ಕೊಟ್ಟಿದ್ರು.
ಮುಕುಂದರಾಜ್ ಅವರೇ, ಅಂದ್ರೆ ನೀವು ಹೇಳಿದ್ರಲ್ಲ ಬಹಳ ಲೇಖಕರು ಆಕಾಶವಾಣಿಯಿಂದ ಬೆಳೆದಿದ್ದೇವೆ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತಾ ಇದ್ದಾರೆ. ಒಂದು ಅಭಿಮಾನ ಅಂದ್ರೆ ಅಮೃತ ಪ್ರೀತಮ್ ಇಂದ ಹಿಡ್ಕೊಂಡು ಬಹಳ ಜನ ಎಲ್ಲರೂ ಕೂಡ ಇಲ್ಲಿ ಧಾರವಾಡ ಆಕಾಶವಾಣಿ ಕೂಡ ಅಂದ್ರೆ ಎಲ್ಲರಿಗೆ ನಮ್ಮ ಎಲ್ಲ ಸಿದ್ಲಿಂಗ್ ಪಟ್ಟಣ ಶೆಟ್ಟಿ ಇರಬಹುದು, ಗಿರೆಡ್ಡಿ ಅವರು ಇರಬಹುದು, ಅಥವಾ ನಮ್ಮ ಮಾಲತಿ ಪಟ್ಟಣ ಶೆಟ್ಟಿ ಇರಬಹುದು, ಎಲ್ಲಾ ಲೇಖಕರು ಶಾಂತಾದೇವಿ ಮಾಳ್ವಾಡ್ ಆಕಾಶವಾಣಿಗೆ ಬರುವುದಂತಂದ್ರೆ ಅದು ಒಂದು ಅವರ ಕ್ರಿಯೇಟಿವಿಟಿ ಅಥವಾ ಅವರ ಸೃಜನಶೀಲತೆ ಅನ್ನೋದು ಅದು ಒಡಿಲಿಕ್ಕೆ ಅದು ಅರಳಲಿಕ್ಕೆ ಶುರು ಆಗ್ತಿತ್ತು. ನಿಮಗೆ ಈ ಧಾರವಾಡಕ್ಕೆ ಬಂದಾಗ ಮುಂಜಾನೆ ಬಂದ್ರಲ್ಲ ಸರ್, ಈಗ ಬಹಳ ಸಲ ಬಂದಿರಬಹುದು, ಆ ಧಾರವಾಡದ ಬಗ್ಗೆ ಏನು ಮುಕುಂದರಾಜ್ ಅವರ ಒಂದು ಧಾರವಾಡವನ್ನ ಯಾವ ರೀತಿ ಬಣ್ಣಿಸ್ತೀರಿ, ನೀವು ಯಾವ ರೀತಿ ನಿರೂಪಿಸ್ತೀರಿ? ನಾನು ಅವಾಗಲೇ ಹೇಳ್ತಾ ಇದ್ದೆ, ಧಾರವಾಡ ಅಂತ ಅಂದ್ರೆ ಒಂದು ಸಾಹಿತ್ಯದ ಸಂಭ್ರಮ. ಆಕ್ಚುಲಿ ಧಾರವಾಡ ಸಾಹಿತ್ಯ ಸಂಭ್ರಮ ಕೂಡ ನಡೀತಾ ಇರುತ್ತಿಲ್ಲಿ. ಧಾರವಾಡಕ್ಕೆ ಬರೋದು ಸಂತೋಷ. ಇಲ್ಲಿ ಬೇಂದ್ರೆ ಅಜ್ಜ ಬದುಕಿದ್ರು, ಅವ್ರ ಬದುಕನ್ನು ಕಟ್ಕೊಂಡಿದ್ರು. ಕಲಬುರ್ಗಿ ಅಂತ ಬಹಳ ದೊಡ್ಡ ಸಂಶೋಧಕರು. ಸೊ ಈ ತರದ್ದು ಇಲ್ಲಿ ಬಹಳ ದೊಡ್ಡ ವಿದ್ವಾಂಸರು, ಶಂಭಾ ಜೋಶಿ ತರದ ಸಂಶೋಧಕರು. ಆಮೇಲೆ ನಮ್ಮ ಗಿರೆಡ್ಡಿ ಅವರ ಹೆಸರು ಹೇಳಿದ್ರಿ, ಕಣವಿ ಎಂತ ದೊಡ್ಡ ಕವಿ ಚನ್ನವೀರ್ ಕಣವಿ. ಆಮೇಲೆ ಚಂದ್ರಶೇಖರ್ ಪಾಟೀಲ್, ಚಂಪಾ ಅವರಂತೂ ನಮ್ಗೆ ಹೋರಾಟದ ದಾರಿದೀಪ ಚಂಪಾ ಅಂತಂದ್ರೆ. ಹೀಗೆ ಸಾಕಷ್ಟು ಜನ. ಆಮೇಲೆ ವಿಮರ್ಶಕರ ದಂಡೆ ಇಲ್ಲಿತ್ತು. ಕೀರ್ತಿನಾಥ್ ಕುರ್ತಕೋಟಿ ಅವರು ಇರಬಹುದು, ಆಮೂರ ಇರಬಹುದು, ಆಮೇಲೆ ಬುದ್ದಣ್ಣ ಹಿಂಗಮೆರೆ ಇರಬಹುದು, ರಾಜೇಂದ್ರ ಚೆನ್ನಿ ಅವರು. ಇವತ್ತಿಗೂ ನಮ್ಮ ಚನ್ನಪ್ಪ ಅಂಗಡಿ, ಈ ತರ ಬಹಳ ಜನ ಇವತ್ತಿನ ಲೇಖಕರು ನೀವೆಲ್ಲ ಕೂಡ ಬಹಳ ದೊಡ್ಡ ಕೊಡುಗೆಗಳನ್ನ ಕನ್ನಡ ಸಾಹಿತ್ಯಕ್ಕೆ ನಿಮ್ಮ ಸಂಭ್ರಮವೇ ಹಂಗೆ ಅಲ್ಲ ಸರ್. ಗಂಡು ಬೆಟ್ಟದ ನಾಡು ಅಂತ ಹೇಳ್ತೀವಿ ನಾವು. ಸಾಹಿತ್ಯ, ಸಂಗೀತ, ನಾಟಕ ಎಲ್ಲದರೊಳಗೂ ಧಾರವಾಡ ನೋಡಿ. ನಮ್ಗೆ ಆ ಕಾಲದಲ್ಲೂ ಕೂಡ ನಮ್ಗೆ ಧಾರವಾಡ ಅಂತಂದ್ರೆ ಒಂದು ವಿಶೇಷ ಕುತೂಹಲ. ಇಲ್ಲಿ ಏನೋ ದೊಡ್ಡ ಕೆಲಸಗಳಾಗ್ತಾ ಇದಾವೆ ಧಾರವಾಡದಲ್ಲಿ ಅನ್ನುವಂಥದ್ದು. ಆಕ್ಚುಲಿ ಮೈಸೂರು ಹಾಗೆ ಇತ್ತು. ಮೈಸೂರಿನಲ್ಲೂ ಆ ತರದ ಚಟುವಟಿಕೆಗಳು ನಡೀತಾ ಇದ್ದು. ಅಲ್ಲಿ ಕುವೆಂಪು ತರದ ಕವಿ ಇದ್ರು, ಬಹಳ ದೊಡ್ಡ ವಿದ್ವಾಂಸಗಳು ಮೈಸೂರಲ್ಲೂ ಕೂಡ ಇದ್ರು. ಆಮೇಲೆ ಅದಕ್ಕೆ ಸರಿಸಮಾನವಾಗಿ ಧಾರವಾಡ ಕೂಡ ತನ್ನ ಸಾಂಸ್ಕೃತಿಕ ಚೈತನ್ಯವನ್ನ ಮತ್ತೆ 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 ತೋರಿಸ್ಕೊಡ್ತಲೇ ಹೋಯ್ತು. ಇವತ್ತಿಗೂ ನಿಮ್ಗೊಂದು ತಮಾಷೆಯಾಗಿ ನೀವುಗಳೆಲ್ಲ ಆಡೋ ಮಾತು ಕೇಳಿದ್ದೀನಿ ನಾನು. ಧಾರವಾಡದಲ್ಲಿ ನಿಂತ್ಕೊಂಡ ಹೆಸರು ಒಂದು ಕಲ್ಲೆಸ್ತ್ರೆ ಯಾವುದೋ ಒಬ್ಬ ಕವಿಯ ಮನೆಯ ಮೇಲೆ ಬೀಳುತ್ತೆ. ಕಲ್ಲೆಸ್ತೂನು ಕವಿನ ಇರ್ತಾನೆ. ಇತ್ತೀಚಿನ ನಮ್ದು ಒಂದು ಮಾರ್ಪಾಡಿದು. ಅವನು ಹುಡುಕಿ ಕವಿಗಳ ಮನೆಗೆ ಎಸಿತಾ ಇದ್ದಾನೆ ಅಂದ್ರೆ ಅವನು ಕವಿಯೇ ಆಗಿರ್ಬೇಕು. ಖಂಡಿತ ಸರ್. ಈಗ ತಾವು ಬಹಳ ಕ್ರಿಯಾಶೀಲರಾಗಿ ಗಡಿಬಿಡಿಯಿಂದ ತುರುಸ್ನಿಂದ ಕರ್ನಾಟಕ ರಾಜ್ಯದಂತ ಓಡಾಡ್ತಾ ಇದ್ದೀರಿ. ಈ ಮೊದಲು ಕೂಡ ಅಕಾಡೆಮಿ ಅಧ್ಯಕ್ಷರಾಗೋಕ್ಕಿಂತ ಮೊದಲು ಕೂಡ ನೀವು ಬಹಳ ಕ್ರಿಯಾಶೀಲರಾಗಿ ಸಾಹಿತ್ಯ ಲೋಕದಲ್ಲಿ ಗುರುತಿಸಿಕೊಂಡವರು. ಕೈಯಲ್ಲಿ ಬಡಿಗೆ ಬೇರೆ ಹಿಡ್ಕೊಂಡಿದ್ದೀರಿ. ನೀವು ಬಂಡಾಯದ್ರ ಕೈ ಒಳಗಡೆ ಬಡಿಗೆ ನೋಡ್ಬಿಟ್ರೆ ನಮ್ಗೆ ಬಹಳ ಹೆದರಿಕೆ ಆಗ್ತದೆ. ಏನ್ ಸರ್ ತಮ್ಮ ಕನಸುಗಳು ಏನು? ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಯಾವ ರೀತಿಯನ್ನು ಸಾಕಾರಗೊಳಿಸೋದಕ್ಕೆ ನೀವು ಕಾರ್ಯಕ್ರಮ ಹಾಕೊಂಡಿದ್ದೀರಿ ಸರ್? ಇಡೀ ಕನ್ನಡ ಸಾಹಿತ್ಯಕ ಜಗತ್ತಿದೆಯಲ್ಲ, ಆ ಜಗತ್ತಿನ ಕನಸನ್ನ ನನ್ನ ಕನಸನ್ನಾಗಿ ಮಾಡಿಕೊಂಡು ನಮ್ಮ ಕಾಲದ ತರುಣ ತರುಣಿಯರಿಗೆ ಕನ್ನಡ ಸಾಹಿತ್ಯವನ್ನ ಪರಿಚಯಿಸಬೇಕಾಗಿದೆ. ಏನಿದ್ರ ಅಗತ್ಯ ಯಾಕೆ? ಸಾಹಿತ್ಯವನ್ನ ಯಾಕೆ ನಾವ್ ಹೇಳ್ಬೇಕು? ಪಂಪನ್ನ ಯಾಕೆ ಹೇಳ್ಬೇಕು? ಕುಮಾರವ್ಯಾಸನ್ನ ಯಾಕೆ ಹೇಳ್ಬೇಕು? ಬಸವಣ್ಣ, ಅಲ್ಲಭಪ್ರಭು, ಅಕ್ಕಮಾದೇವಿ, ಹರಿಹರ ರಾಘವಾಂಕ, ಸರ್ವಜ್ಞ, ಶಿಶುನಾಳ್ ಶರೀಫಾ ಇವ್ರನ್ನೆಲ್ಲ ಯಾಕೆ ಹೇಳಬೇಕು ಅಂತಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಒಂದು ರೋಚಕವಾದಂತ ಅನುಭವ ಇದೆ ಅಥವಾ ಒಂದು ಅರಿವಿದೆ. ಎಂಥ ಅರಿವು ಅಂದ್ರೆ ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪೀಠಿಕೆ ಒಳಗಡೆ ಭಾರತದ ಪ್ರಜೆಗಳಾದ ನಾವು ಹೇಗಿರಬೇಕು ಅಂತ ಪೀಠಿಕೆ ನಮ್ಗೆ ಹೇಳುತ್ತೆ, ಪ್ರಸ್ತಾವನೆ. ಹೌದು ಸರ್. ಅಲ್ಲಿ ಯಾವ್ಯಾವ ಅಂಶಗಳನ್ನ ಬಾಬಾ ಸಾಹೇಬರು ಇವತ್ತು ಹೇಳಿ ಭಾರತೀಯದ ಪ್ರಜೆಗಳಿಗೆ ನಮ್ಗೆ ಕೊಟ್ಟಿದ್ದಾರೋ ಅದನ್ನ ಕನ್ನಡ ಸಾಹಿತ್ಯ 1000 ವರ್ಷದಿಂದ ಹೇಳ್ಕೊಂಡು ಬಂದಿದೆ. ನಾವು ಕನ್ನಡ ಮೇಷ್ಟ್ರುಗಳು ಏನ್ ಮಾಡೋದು ಗೊತ್ತಾ? ನಾವು ನಮ್ಮನ್ನೇ ಬೈಕಬೇಕಾಗಿದೆ. ಏನ್ ಮಾಡಿದೀವಿ ಅಂತಂದ್ರೆ ಇದನ್ನೆಲ್ಲ ಪಂಪನಿಂದ ಹಿಡಿದು ಇವೆಲ್ಲ ಕುವೆಂಪು, ಬೇಂದ್ರೆ, ಅಡಿಗ, ಅನಂತಮೂರ್ತಿ, ತೇಜಸ್ವಿ, ಲಂಕೇಶ್ ಇವ್ರನ್ನೆಲ್ಲ ಎಲ್ಲಿ ಮಾಡಿದ? ತರಗತಿಯಲ್ಲಿ ಪಾಠ ಮಾಡಕ್ಕೆ. ಯಾಕೆ ಪಾಠ ಮಾಡೋದು? ಮಕ್ಕಳು ಓದ್ಬೇಕಾಯ್ತು ಎಕ್ಸಾಮ್ಗೆ, ಸಂಬಳ ಬೇರೆ ಕೊಡ್ತಾ ಇದ್ರು. ಆ ಸಂಬಳ ತಗೊಂಡ ಕಾರಣಕ್ಕಾಗಿ ನಾವು ಪಾಠ ಮಾಡೋದೇ ಹೊರತು ಬಿಟಿ ಏನಾದ್ರು ಹೇಳ್ಕೊಟ್ಟಿದೀವ? ಆಯ್ತು. ಇನ್ನೊಂದು ಕೆಲಸ ಮಾಡೋದು, ನಾವು ಸಾರ್ವಜನಿಕವಾಗಿ ಹೋಗಿ ಮಾತಾಡಿದೀವಿ, ಇಲ್ಲ ಅಂತಲ್ಲ. ಎಲ್ಲಿ ಯಾರೋ ನಿಮ್ಮಂತವ್ರು ಕರೆದು ಒಂದು TADA ಕೊಟ್ಟು ಒಂದು ಶಾಲ್ ಓದಿಸಿ ಸನ್ಮಾನ ಮಾಡಿದಾಗ ಇಲ್ಲಿ
ಕುವೆಂಪು ಮಾತಾಡಪ್ಪ ಅಂದ್ರೆ ಅಲ್ಲೊಂದು ಕುವೆಂಪು ಬಗ್ಗೆ ಒಂದ್ ಗಂಟೆ, ಬೇಂದ್ರೆ ಬಗ್ಗೆ ಮಾತಾಡಪ್ಪ ಅಂದ್ರೆ ಅಲ್ಲಿ ಪಂಪನ್ ಬಗ್ಗೆ ಉದ್ಬೋಧಕವಾಗಿ ಆ 4 ಜನರ ನಡುವೆ 4 ಗೋಡೆಗಳ ನಡುವೆ ಕೂತ್ಕೊಂಡು ಹೊಡಿತಾ ಇದ್ದ ಭಾಷಣ. ನಾವು ಕನ್ನಡ ಮೇಷ್ಟ್ರುಗಳು, ಕನ್ನಡ ಸಾಹಿತ್ಯದಲ್ಲಿ ಪಾಂಡಿತ್ಯ ಉಳ್ಳವರು, ಕನ್ನಡ ಸಾಹಿತ್ಯವನ್ನ ಸರಿಯಾದ ರೀತಿಯಲ್ಲಿ ಕನ್ನಡಿಗರ ಪ್ರತಿಯೊಂದು ಮನಸ್ಸಿಗೂ ಮನೆಗೂ ಮುಟ್ಸಿದಿದ್ರೆ ಡೆಮಾಕ್ರಸಿಗೆ ಬಹಳ ದೊಡ್ಡ ಶಕ್ತಿ ಇದೆ, ಸಂವಿಧಾನವನ್ನ ಕಾಪಾಡೋದಕ್ಕೆ ಸಾಧ್ಯ ಇದೆ. ಸಾಮಾಜಿಕ ಜೀವನವನ್ನ ಹೇಳುವಂತ ಕೆಲಸವನ್ನ ಅಧ್ಯಾಪಕರು ಮಾಡಬೇಕು ಅಂತ. ಹೌದು, ಅಲ್ಲ ನೀವು ಏನು ಎಕ್ಸ್ಟ್ರಾ ಹೇಳಬೇಕಾಗಿಲ್ಲ ಸರ್. ಕನ್ನಡ ಸಾಹಿತ್ಯದಲ್ಲಿ ಏನಿದೆಯೋ ಅದನ್ನ ಅವ್ರ ಮನೆಯೊಳಗೆ ಮೊದಲು ಹೇಳಬೇಕು, ಬೇರೆಯವರಿಗೆಲ್ಲ ಯಾಕೆ ಹೇಳಬೇಕು? ನಮ್ಮ ಮನೆ ಹೆಂಡತಿ ಮಕ್ಕಳಿಗೆ ಕನ್ನಡ ಸಾಹಿತ್ಯವನ್ನು ಎಲ್ಲಿ ಹೇಳ್ಕೊಡ್ತಾ ಇದೀವಿ? ಇಲ್ಲ. ನಮ್ಮ ಅಣ್ಣ ತಮ್ಮದಿರಿಗೆ ಹೇಳ್ಕೊಡ್ತಾ ಇದೀವಾ? ನಮ್ಮ ಸಂಬಂಧಿಕರಿಗೆ ಸ್ನೇಹಿತರಿಗೆಲ್ಲ ಕೂರಿಸ್ಕೊಂಡು ಬಾರಯ್ಯ ನಿಂಗೆ ಸ್ವಲ್ಪ ಪಂಪನ್ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಎಲ್ಲರೂ ಹೇಳ್ತಾ ಇದೀವಾ? ಅದು ಮಾಡದಲ್ಲೇ ಇರೋ ಕಾರಣದಿಂದಾಗಿಯೇ ಕನ್ನಡ ಸಾಹಿತ್ಯ ಇವತ್ತು ಅವಗಣನೆಗೆ ಒಳಗಾಗಿದೆ. ಅಕಾಡೆಮಿ ಏನ್ ಮಾಡ್ಬೇಕೀಗ ಅನ್ನೋದು ಪ್ರಶ್ನೆ. ಈಗ ಇವರೆಲ್ಲರನ್ನೂ ಒಳಗೊಂಡು ಇವರಲ್ಲಿರುವ ವಿದ್ವತ್ತುಗಳನ್ನೆಲ್ಲ ಒಗ್ಗೂಡಿಸಿಕೊಂಡು, ಇವರ ಕ್ರಿಯಾಶೀಲತೆಯನ್ನು ಒಗ್ಗೂಡಿಸಿಕೊಂಡು, ಇವರ ಸಾಮರ್ಥ್ಯವನ್ನ ಜೊತೆಗೆ ಸೇರಿಸಿ ನಾಡಿನ ಎಲ್ಲ ಕಡೆಗೆ ಕನ್ನಡ ಸಾಹಿತ್ಯವನ್ನ ತಲುಪಿಸಬೇಕಾಗಿದೆ. ಆ ಕೆಲಸವನ್ನ ಅಕಾಡೆಮಿ ಬಹಳ ದೊಡ್ಡ ಕನಸಾಗಿ ಕಂಡಿದೆ, ಜನಸಾಮಾನ್ಯರಿಗೂ ಮುಟ್ಟಬೇಕು. ಸರ್, ನಾವು ಮೊದಲಿಂದ ಗಮನಿಸಿಕೊಂಡು ಬರ್ತಾ ಇದ್ದೀವಿ, ತಾವೊಬ್ಬರು ಸಾಹಿತಿಗಳಾಗಿ, ಒಬ್ಬ ಹೋರಾಟಗಾರಾಗಿ ಅನ್ಯಾಯ ಅಕ್ರಮದ ವಿರುದ್ಧ, ಮೌಢ್ಯತೆ ವಿರುದ್ಧ, ಸಾಮಾಜಿಕ ಪಿಡುಗಳ ವಿರುದ್ಧ ಯಾವಾಗಲೂ ಏರಿದ ದನಿಯಲ್ಲಿ ನೀವು ಮಾತಾಡಿದವರು. ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಈ ಅಕಾಡೆಮಿ ಮುಖಾಂತರ ಈ ಎಲ್ಲ ಪಿಡುಗಳನ್ನು ತೊಡೆದು ಹಾಕೋದಕ್ಕೆ ತಮ್ಮಲ್ಲಿ ಯಾವ ಒಂದು ನಿರ್ದಿಷ್ಟವಂತ ಕಾರ್ಯಕ್ರಮ ಏನಾದ್ರೂ ಯೋಚನೆ ಇದೆಯಾ ಸರ್ ತಮ್ಮ ಹತ್ರ? ಖಂಡಿತ. ಹಾ ಸರ್, ನಾವು ಅನೇಕ ಹಂತಗಳಲ್ಲಿ ಬೇರೆ ಬೇರೆ, ಈಗ ಪುಸ್ತಕ ಪ್ರಕಟಣೆಯೂ ಒಂದು ಮುಖ್ಯವಾದ ಕೆಲಸ. ಹೌದು ಸರ್. ಪುಸ್ತಕ ಪ್ರಕಟಣೆಯ ಮೂಲಕವೇ ನಾವು ಒಂದು ವೈಜ್ಞಾನಿಕ ಮನೋಭಾವವನ್ನ ಬಿತ್ತಕ್ಕೆ ಸಾಧ್ಯ ಇದೆ. ಈ ಮಹಿಳಾ ಮುನ್ನಡೆ ಒಂದು ಹೇಳಿದೆ ನಿಮ್ಗೆ, ಇನ್ನೊಂದು ಕನ್ನಡ ಭಾರತಿ ಅಂತ. ಹಾ ಸರ್. ಕನ್ನಡ 100 ಪುಸ್ತಕಗಳು ಎಲ್ಲ ಕ್ಷೇತ್ರಗಳ ಚರಿತ್ರೆಯ ಕಾಲಘಟ್ಟದಿಂದಲೂ ಸಾಧಕರು 100 ಜನ ಗುರುಸಿ ಅದ್ರ ಬಗ್ಗೆ ಪುಸ್ತಕ ಮಾಡಿಸ್ತಾ ಇದೀವಿ. ಅದು ಮೋಸ್ಟ್ಲಿ ಜನವರಿ ಅಥವಾ ಫೆಬ್ರವರಿಯಲ್ಲಿ ಬಿಡುಗಡೆ ಆಗ್ಬೋದು. ಅದ್ರ ಜೊತೆಗೆ ಇನ್ನೊಂದಿದೆ ಚೆನ್ನಪ್ಪ, ನೀವು ಸಂತೋಷ ಪಡಬಹುದಾದಂತ ಒಂದು ಮಾಲಿಕೆ, ಅದು ಕೃಷಿ ಸಂಕತನ ಮಾಲೆ. ನಮ್ಮ ಹಳ್ಳಿಯ ರೈತರು ಇದಾರಲ್ಲ, ಹೌದು ಸರ್, ಈ ರೈತರು ಬಹಳ ಒಳ್ಳೆ ಕೆಲಸಗಳನ್ನು ನೋಡಿ, ನಮ್ಮಲ್ಲಿ ಹಸಿರು ಕ್ರಾಂತಿಯ ತರುವಾಯದ ಸಂದರ್ಭ. ಇವತ್ತು ನಮ್ಮ ದೇಶದಲ್ಲಿ ಆಹಾರದ ಸಮಸ್ಯೆ ಇಲ್ಲ. ಹೌದು ಸರ್. ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಎಷ್ಟು ಹಸಿವನ್ನು ಅನುಭವಿಸಿದೀವಿ. ಅಮೆರಿಕಾದಿಂದ ಅದೇನೋ ಜೋಳವೋ ಉಪ್ಪಿಟ್ಟು ಏನೋ ಬರ್ತಾ ಇತ್ತು, ಅದನ್ನ ತಿನ್ಕೊಂಡು ಬದುಕಿದ್ದೋ ಆಯ್ತು ಆ ಕಾಲದೊಳಗಡೆ. ಆದ್ರೆ ಈಗ ಸಿಕ್ಕಾಪಟ್ಟೆ ಆಹಾರದ ಉತ್ಪಾದನೆ ನಡೀತಾ ಇದೆ. ಇದಕ್ಕೆ ಕಾರಣ ನಮ್ಮ ವಿಜ್ಞಾನಿಗಳು ಮತ್ತು ನಮ್ಮ ರೈತರು, ತಂತ್ರಜ್ಞಾನಿಗಳು ಮತ್ತು ಅದನ್ನ ಬಳಸ್ತಾ ಇರುವಂತಹ ರೈತ ಬಾಂಧವರು. ಅವರೆಲ್ಲ ಬಹಳ ದೊಡ್ಡ ಸಾಧಕರು. ಆದ್ರೆ ಅವರಿಗೆ ಅದನ್ನ ಹೇಳ್ತಾ ಇರಬೇಕಾದ್ರೆ ಬರ್ಕೊಡ್ರಪ್ಪ ಅಂದ್ರೆ ಅವ್ರಿಗೆ ಬರೆಯಕ್ಕಾಗಲ್ಲ. ಬೆಂಗಳೂರಿನ GKVK ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಜೊತೆಯಲ್ಲಿ ಅವರ ವೈಸ್ ಚಾನ್ಸಲರ್ ಸುರೇಶ್ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದೀವಿ. ಅಲ್ಲಿ ಒಂದು 3 ದಿವಸದ ವರ್ಕ್ಶಾಪ್ ಮಾಡಿ ಈ ಸಾಧಕ ರೈತರನ್ನ ಅಲ್ಲಿಗೆ ಕರೆಸಿ ಒಂದಷ್ಟು ಜನ ನಮ್ಮ ಯಂಗ್ ರೈಟರ್ಸ್ ನ ಜೋಡಿಸಿ ಇವ್ರ ಕೈಲಿ ಒಂದೊಂದು ಪುಸ್ತಕ ಬರೆಸಬೇಕು ಅನ್ನೋದು ಉದ್ದೇಶ. ಆಯಾ ರೈತ ಸಾಧಕರ ಬಗ್ಗೆ ಬಹಳ ಒಳ್ಳೆ ಕಾರ್ಯಕ್ರಮ. ಮುಖಂಡರಾಜ್ ಅವರು, ಈಗ ನಮಗೆ ಕನ್ನಡ ಸಾಹಿತ್ಯ ಅಂದ್ರೆ ಸವಾಲುಗಳು ಬಹಳ ಇದೆ. ಬೆಂಗಳೂರಿನಲ್ಲಿ ಕನ್ನಡ ಮಾತಾಡೋರ ಸಂಖ್ಯೆ ಬಹಳ ಗಣನೀಯವಾಗಿ ಕಡಿಮೆ ಆಗಿದೆ. ಮತ್ತೆ ನಮ್ಮ ಮಕ್ಕಳನ್ನು ನಾವು ಇಂಗ್ಲಿಷ್ ಮಾಧ್ಯಮ ಕಳಿಸಿಬಿಡ್ತೇವೆ. ಹೀಗಾಗಿ ನಮ್ಮ ಮುಂದಿನ ಪೀಳಿಗೆಯವರು ಎಷ್ಟು ನಮ್ಮ ತಿಳಿದವರು ಮಾಡ್ತೇವೆ ನಾವು, ಅವರು ಕನ್ನಡದಿಂದ ವಂಚಿತರಾಗ್ತಾ ಇದ್ದಾರೆ. ಈ ಸವಾಲು ಬಹಳ ಗಂಭೀರವಾದದ್ದು. ಕನ್ನಡ ಸಾಹಿತ್ಯ ಅಕಾಡೆಮಿ ಇದನ್ನು ಗಮನಿಸಿದೆ. ಏನು ಪರಿಹಾರವನ್ನ ಕಂಡುಕೊಳ್ಳೊಳಗ ನೋಡಿ, ಇದು ನಾನು ಇದಕ್ಕೆ ಪರಿಹಾರವನ್ನ ವೈಯಕ್ತಿಕವಾಗಿಯೂ ಹೇಳಬಲ್ಲೆ, ಮತ್ತು ಅದನ್ನ ಈಗಾಗಲೇ ನನ್ನ ಕೈಲಾದ ರೀತಿಯಲ್ಲಿ ಮಾಡ್ತಾ ಇದ್ದೀನಿ. ಸಾಹಿತ್ಯ ಅಕಾಡೆಮಿಯಿಂದ ಏನ್ ಮಾಡೋದು, ಏನು ಇದಕ್ಕೆ ಕಾರಣ ಅನ್ನೋದನ್ನ ಹುಡುಕ್ಬೇಕಾಗಿದೆ. ಬಹಳ ಮುಖ್ಯವಾದ ಕಾರಣ ನಮಗೆ ನಮ್ಮ ಪುರಾತನರ ಬಗೆಗೆ, ನಮ್ಮ ಹಿಂದಿನವರ ಬಗೆಗೆ ಅಭಿಮಾನ ಇಲ್ದಲೇ ಇರೋದು ಮತ್ತು ಅರಿವಿಲ್ದಲೇ ಇರೋದು. ಅಭಿಮಾನ ಯಾಕಿಲ್ಲ? ಬಸವಣ್ಣನ ಬಗ್ಗೆ ನಮಗೆ ಗೊತ್ತೇ ಇಲ್ವೇ? ಬೇಂದ್ರೆ ಬಗ್ಗೆ ಏನ್ ಗೊತ್ತು ನಮಗೆ? ಕುವೆಂಪು ಬಗ್ಗೆ ಏನ್ ಗೊತ್ತು? ಹರಿಹರ ರಾಘವಾಂಕ ಅಂದ್ರೆ ಆ ಅಂತ ಬಾಯಿ ಬಿಡ್ಕೊಂಡು ಕೇಳ್ತಾ ಇದೀವಿ ಹೊರತು ನಮ್ಗೆ ಸಿನಿಮಾ ನಟರು ಗೊತ್ತು, ಕ್ರಿಕೆಟ್ ಪ್ಲೇಯರ್ಸ್ ಗೊತ್ತು. ಈ ಪಂಪ, ಕುಮಾರವ್ಯಾಸ್ ಯಾರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಯಾವಾಗ ಒಂದು ದೊಡ್ಡ ಘನವಾದ ಪರಂಪರೆಗೆ ನಾವು ಸೇರಿದ್ದೀವಿ ಎನ್ನುವಂತ ನೆನಪೇ ನಮ್ಗಿರಲ್ವೋ, ಆಗ ಆ ಇಡೀ ಸಂಸ್ಕೃತಿ ಬಗ್ಗೆ ನಮ್ಗೆ ತಿರಸ್ಕಾರ ಬಂದ್ಬಿಡುತ್ತೆ. ಇವತ್ತು ನಮ್ ಜನ ಕನ್ನಡದ ಬಗ್ಗೆ ಆ ತರದ ತಿರಸ್ಕಾರವನ್ನ ತೋರ್ತಾ ಇದ್ದಾರೆ. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ಈಗ, ನಾನು ಅಂದ್ರೆ ನಾನಲ್ಲ, ಸಾಹಿತ್ಯ ಅಕಾಡೆಮಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಒಂದು ಮಕ್ಕಳ ಮಾಲಿಕೆ ಅಂತ, ಪುಟ್ಟ ಮಕ್ಕಳು ಅಂದ್ರೆ ಒಂದು ಹೈಸ್ಕೂಲ್ ಓದುವಂತ ಮಕ್ಕಳು ಈ ಬಣ್ಣ ಬಣ್ಣದ ಚಿತ್ರಗಳಲ್ಲಿ ಪ್ರಿಂಟ್ ಬರೆಸಿ ಮುದ್ರಣ ಮಾಡಿಸಿ ಪಂಪನ ಆದಿಪುರಾಣವನ್ನ, ವಿಕ್ರಮಾರ್ಜುನ ವಿಜಯವನ್ನ, ಬಸವಣ್ಣನವರ ವಚನಗಳನ್ನ ಅದು ಚಿತ್ರಿಕೆಗಳಾಗಿ ಕಥೆಯ ಮಾದರಿಯಲ್ಲಿ ಹರಿಶ್ಚಂದ್ರ ಕಾವ್ಯವನ್ನ, ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿಯನ್ನ, ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು, ಮಾದೇವನ ಕುಸುಮಬಾಲೆ, ಹೀಗೆ ಯಾರು ನಮ್ಮ ಕನ್ನಡದ ಅತ್ಯುತ್ತಮ ಲೇಖಕರು ಆ ಬಾಲ್ಯದಲ್ಲೇ ಅವ್ರಿಗೆ ಸಿಕ್ಬಿಡ್ಬೇಕು. ಅವ್ರು ಸುಮ್ಮನೆ ಹಿಂಗೆ ತಿರುಗಿಸಿ ನೋಡಿದ್ರೆ ಪಂಪ ಒಂಚೂರಾದ್ರೂ ಗೊತ್ತಾಗಬೇಕು. ನೋಡಿ, ನಾವು ಬಸವನಗುಡದವ್ರು ಕೇಳ್ರಿ, ನಾವಲ್ಲಿ ಸಾರ್ವಜನಿಕ ಗ್ರಂಥಾಲಯಗಳಿದ್ದು ನಾವು ಅಲ್ಲೆಲ್ಲ ಕಾದಂಬರಿಗಳನ್ನ ನಾವು ಅಂದ್ರೆ ಚಂದಮಾಮ ಇರ್ಬೋದು, ಅಂದ್ರೆ ಪೇಪರ್ ಅವೆಲ್ಲ ನಾವು ತಿರುಗಿ ಹಾಕ್ಬಿಟ್ಟಿದ್ವಿ. ಹೀಗಾಗಿ
ಕನ್ನಡದ ಒಂದು ಅಭಿಮಾನ ನಾವು ವಿಜ್ಞಾನ ಓದಿದ್ರು ಕೂಡ ನಮ್ದು ಹಂಗೆ ಬಂದದ. ಬಸವಬೇನೂರು ಅಂತ ಸೈ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಮಕ್ಕಳ ಸಾಹಿತ್ಯಗಳು ಕೂಡ ಹೌದವರು. ತಾವು ಎಷ್ಟೇ ಎತ್ತರಕ್ಕೆ ಬೆಳೀಲಿ, ತಾವೆಷ್ಟೇ ಸಾಧನೆ ಮಾಡಿರ್ಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ತಾವು ಸಾಧನೆ ಮಾಡಿದ್ರು ಕೂಡ ಮುಕುಂದರಾಜ್ ಸರ್ ಅಂತ ಹೇಳಿದ ಮೇಲೆ ನಮಗೆ ಕಾಣೋದು ಅವರೊಳಗಿರ್ತಕ್ಕಂಥ ಕವಿ ಸರ್. ಆ ಕವಿಯನ್ನ ಬಿಟ್ಟು ನಾವೇನು ಮಾತಾಡಕ್ ಸಾಧ್ಯ ಇಲ್ಲ. ದೇಶಕೋಶ, ದಾಸವಾಳ, ನಿರಂಕುಶ, ವಿಲೋಮ ಚರಿತೆ, ಉಪ್ಪೇರಿದ ದರ್ಪಣ ಇಂಥ ಮಹತ್ವದ ಕಾವ್ಯಕೃತಿಗಳನ್ನು ಕೊಟ್ಟಂತ ತಾವು ಕವಿಯಾಗಿ ತಮ್ಮ ಭಾವನೆಗಳೇನು ಮತ್ತೆ ತಮ್ಮ ಕವಿತ್ವದ ಮುಂದಿನ ನಡೆ ಏನು, ಅಧ್ಯಕ್ಷರಾದ್ರಿ, ಜವಾಬ್ದಾರಿ ಇತ್ತು, ಅಲ್ಲೆಲ್ಲ ನೀವು ಬಿಜಿ ಆಗ್ಬಿಟ್ರಿ, ನಮಗೆ ಮತ್ತೆ ನೀವು ಯಾವ ಕಾವ್ಯವನ್ನು ಕೊಡ್ತೀರಿ ಅನ್ನೋದೊಂದು ಮಾತು ಸರ್. ಮತ್ತೆ ತಮ್ಮ ಒಂದು ಇಚ್ಛೆ, ಒಂದು ಕವಿತೆಯನ್ನು ಕೂಡ ನಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ತಾವು. ಕವಿಯಾಗಿ ಜವಾಬ್ದಾರಿ ಏನು ಅಂದ್ರೆ ಮನುಷ್ಯನಾಗಿ ಏನ್ ಜವಾಬ್ದಾರಿಯನ್ನು ನಿರ್ವಹಿಸ ಕವಿ ಮಾಡಬೇಕು. ಆಮೇಲೆ ಮತ್ತೆ ಮುಕುಂದರಾಜ್ ಅವರೇ, ಈಗ ಚೆನ್ನಪ್ಪ ಅವರ ಪ್ರಶ್ನೆಗೆ ಪೂರಕವಾಗಿ ಒಂದು ಏನು ಪ್ರಶ್ನೆ ಅಂದ್ರೆ, ನೀವು ನಿಮ್ಮ ಕವಿತ್ವವನ್ನ ಪ್ರಕಟಿಸುವಂತ ಅಂದ್ರೆ ನಾನು ಒಬ್ಬ ಕವಿ ಅನ್ನುವಂತ ಆ ಹೊಳೆದ ಸಾಲು, ಆ ಹೊಳೆದ ಹೊತ್ತು ಇರುತ್ತಲ್ಲ, ಆ ಹೊಳೆದ ಹೊತ್ತು ಯಾವಾಗ ಅಂದ್ರೆ ನೀವು ಬಹುಶಃ ಹದಿಹರೆಯದವರಿದ್ರಿ ಅಥವಾ ಕಾಲೇಜ್ ಓದ್ತಾ ಇದ್ರಿ, ಯಾವಾಗ ನೀವು ಕವಿ ಆಗಿದ್ದು ಯಾವಾಗ? ಅದೇ ನಾನು ತುಂಬಾ ಚಿಕ್ಕ ವಯಸ್ಸಲ್ಲೇನೆ ನಮ್ಮ ಗುರುಗಳು ಆ ತರ ಇದ್ರು ನನಗೆ. ನಾನು ಹೈಸ್ಕೂಲ್ ಓದಬೇಕಾದ್ರೆ ಅಲ್ಲಿ ಕಡೂರಾಮಸ್ವಾಮಿ ಅಂತ ತುರುವೇಕೆರೆಯಲ್ಲಿ ಗುಬ್ಬಿಯಲ್ಲಿ ಮೇಸ್ಟರ್ ಆಗಿದ್ರು, ವೆಲ್ಲಾಳ ಸತ್ಯಂ ಅಂತ ಇದ್ರು. ತುರುವೇಕೆರೆಯಲ್ಲಿ ಒಬ್ರು ಜಿ ನಾರಾಯಣ ಅಂತ ಹೇಳಿ ಇಂಗ್ಲಿಷ್ ಮೇಸ್ಟ್ರು PUC. ಅವ್ರು ಬಹಳ ಒಳ್ಳೆ ಕತೆಗೆ ಇವತ್ತಿಗೂ ಇದ್ದಾರೆ ಬೆಂಗಳೂರಿನಲ್ಲಿ, ಬಹಳ ಒಳ್ಳೆ ಕತೆಗಾರರು. ಇಂಥ ಮೇಸ್ಟ್ರುಗಳ ಸವಾಸದಲ್ಲಿ ಬೆಳೀತಾ ಬಂದೆ. ನನಗೆ ಅವ್ರು ಬರಿತಾ ಇದ್ದಂತಹ ಪದ್ಯಗಳು, ಕತೆಗಳು ಇವೆಲ್ಲ ಸುಧಾದಲ್ಲಿ, ಮಯೂರದಲ್ಲಿ, ಪ್ರಜಾವಾಣಿಯಲ್ಲೆಲ್ಲ ಬರೋವು. ಹೈಸ್ಕೂಲ್ ಹುಡುಗ ಇದ್ದಾಗಲೇ ಅವೆಲ್ಲ ಓದ್ತಾ ಇದ್ದೆ. ನನಗೆ ಆ ಮೇಸ್ಟ್ರುಗಳು ನೋಡಿದ್ರೆ ಬೆರಗು, ಇವರು ದೊಡ್ಡ ಸಾಹಿತಿಗಳು ಅಂತ. ಆಮೇಲೆ ನಮ್ಮ ಜಿ ನಾರಾಯಣ ತುರುವೇಕೆರೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮ್ಮ ಮನೆ ಪಕ್ಕ ಇದ್ರು ಅವರು. ಅವ್ರ ಮನೆಗೆ ಅವ್ರಿಗೆ ಏನಾದ್ರು ಬ್ಯಾಂಕಿನ ಕೆಲಸ, ಅಂಗಡಿ ಕೆಲಸ ಏನೋ ಮಾಡ್ಕೊಡಕ್ ಹುಡುಗ ಎಲ್ಲ ಹೋಗ್ತಾ ಇದ್ದೆ. ಅವ್ರ ಮನೆ ಸಿಕ್ಕಾಪಟ್ಟೆ ಪುಸ್ತಕಗಳು. ಆಗ ನಾನು ಕಾರಂತರ ಪುಸ್ತಕಗಳನ್ನ, ಅನಾಕ್ರು ಪುಸ್ತಕಗಳನ್ನ, ನಿರಂಜನ ಅವರ ಪುಸ್ತಕಗಳನ್ನ ಎಲ್ಲ ಅವ್ರ ಮನೇಲಿ ತಗೊಂಡ್ಬಂದು ಓದ್ಕೊಂಡು ಮತ್ತೆ ವಾಪಸ್ ಕೊಡ್ತಾ ಇದ್ದೆ. ಎಷ್ಟು ವಯಸ್ಸು ಅವಾಗ ನಿಮಗೆ? ನಾನು PUC. ಅದು ನಾನು MA ಹೋದಾಗ ಅಲ್ಲಿ ಆ ವಾತಾವರಣವೇ ಬೇರೆ ಅಲ್ಲ. ಅಲ್ಲಿ ಶಿವರುದ್ರಪ್ಪನವ್ರ ನಿರ್ದೇಶಕರು, ರಾಷ್ಟ್ರಕವಿಗಳು, ಚಿದಾನಂದ ಮೂರ್ತಿ ಇದ್ರು, ಕೀರಂ ಇದ್ರು, DR ನಾಗರಾಜ್ ಇದ್ರು, ಸಿದ್ಲಿಂಗಯ್ಯ ಇದ್ರು, ಬರಗೂರು, ಕಳೆಗೌಡ ನಾಗವಾರ, ಸಿ ವೀರಣ್ಣ, ಲಕ್ಷ್ಮೀನಾರಾಯಣ ಭಟ್ಟ, ಸುಮತೀಂದ್ರ ನಾಡಿಗ, KP ಭಟ್ಟ, KV ನಾರಾಯಣ್, ಎಷ್ಟು ಜನ ನಿಮ್ಗೆ, ಬಸವರಾಜ್ ಕಲ್ಗುಡಿ, ಇವರೆಲ್ಲ ಅಲ್ಲಿ, ಇವರೆಲ್ಲ ದೊಡ್ಡ ಆ ಕಾಲಕ್ಕೆ ಚಂದ್ರಶೇಖರ್ ಕಂಬಾರ, ಇವರೆಲ್ಲ ಆ ಕಾಲಕ್ಕೆ ಸ್ಟಾರ್ಗಳು ಕರ್ನಾಟಕದೊಳಗಡೆ. ಅವ್ರಿಗೆ ಶಿಷ್ಯ ನಾನು. ಸೊ ಅವ್ರ ವಾತಾವರಣದಲ್ಲಿ ಒಂಥರ ದುಂಬಿಗಳು ಯಾವ್ದೋ ಹುಳ ಕೀಟ ಇಟ್ಕೊಂಡ ಅಂತ ಆರಿದ್ರೆ ಆ ಹುಳುವು ಕೂಡ ದುಂಬಿ ಆಗುತ್ತಲ್ಲ, ಆ ರೀತಿ ನಾನು ಊರಿನ ಜೊತೆಗೆ ನಾನು ಸ್ವರ್ಗಗಳ ಸಂಘನೇ ಅಷ್ಟು ಗುರುಗಳು ಎಲ್ಲ ಇದ್ದಾಗ ಅದೊಂದು ಅದೃಷ್ಟ ಆಗಿತ್ತಂತ ನಿಮ್ಗೆ? ಅದೃಷ್ಟವೇ, ನಿಜವಾಗ್ಲೂ ಅದು ಅದೃಷ್ಟ. ನಿಮ್ಮ ಕವನಗಳ ಮುಖಾಂತರ ನೀವೇನ್ ಹೇಳಿಕ್ ಹೊಂಟಿದ್ದೀರಿ? ನಾನು ಮೊದಲು ನಿಮ್ಗೆ ಎಲ್ಲಾ ಪ್ರಾಯದ ಹುಡುಗರಾಗೆ ನಾನು ಪ್ರೀತಿ, ಪ್ರೇಮ, ಪ್ರಣಯ ಅಂತಾನೆ ಬರೆದವನು. ಮತ್ತು ಅದ್ರ ಜೊತೆಗೆ ಒಂದ್ ಕಡೆ ಈ ಪ್ರೀತಿ ಪ್ರೇಮ ಅಂತ ಬರೀತಿದ್ದೆ, ಇನ್ನೊಂದ್ ಕಡೆ ದೇಶ ಪ್ರೇಮದ ಕವಿತೆಗಳನ್ನು ಬರೀತಾ ಇದ್ದೆ. ಅದ್ರ ಜೊತೆಗೆ ಈ ನನ್ನ ಪ್ರೀತಿ ಪ್ರೇಮದ ಪ್ರಣಯ ಅದರ ಎಂಡ್ ಎಲ್ಲಿಗೆ ಅಂದ್ರೆ ಡೆತ್ನ ಜೊತೆಗೆ. ಅದಕ್ಕೆ ಶಿವರುದ್ರಪ್ಪನವರು ನನ್ನ ಮೊದಲನೇ ಕವನ ಸಂಕಲನಕ್ಕೆ ಮುನ್ನುಡಿ ಬರೆದಾಗ ನನ್ನನ್ನ ಮೃತ್ಯು ಪ್ರಜ್ಞೆಯ ಕವಿ ಅಂತ ಕರೀತಾರೆ. ಮೃತ್ಯು ಪ್ರಜ್ಞೆಯ ಕವಿ ಅಂತ ಶೇಕ್ಸ್ಪಿಯರ್ ಜನಪ್ರಿಯ ಆಗಿದ್ದು ಅದಕ್ಕೆ ನಾಟಕಗಳಲ್ಲಿ ದುಃಖದ ಒಂದು ಅದು ಟ್ರಾಜಿಡಿ. ಇದು ಏಕ್ದಮ್ ಡೆತ್. ಚಂಪಾ ಅವರ ಸಂಕ್ರಮಣದಲ್ಲಿ ನನ್ನೊಂದು ಪದ್ಯ ಸಾವು ಅಂತಾನೆ ಬಂತು. ಸಾವು ಅಂತಾನೆ ನನ್ನ ಹದ್ದು ಮತ್ತು ಜೀಮೂತ್ ಅಂತ ಕವಿತೆ ಮೊದಲನೇ ಸಂಕಲನ, ಮೊದಲನೇ ಪದ್ಯ. ಅದು ಯಾವಾಗ ನಮ್ಮ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡ್ತೇವೆ, ಹಂಗೆ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟವ್ರು ನೀವು. ನನಗೆ ಹುಟ್ಟು ಮತ್ತು ಸಾವು ಇತ್ತಲ್ಲ, ಪ್ರೇಮ ಅಂದ್ರೆ ಹುಟ್ಟು, ಪ್ರೇಮದ ಕಾರಣಕ್ಕಾಗಿ ಮನುಷ್ಯ ಹುಟ್ಟುತ್ತಾನೆ, ಎರಡು ಜೀವಗಳ ಪ್ರೇಮದ ಕಾರಣಕ್ಕಾಗಿ ಮತ್ತು ಹಲವು ರೀತಿಯ ಕಾರಣಗಳಿಗಾಗಿ ಮನುಷ್ಯ ತನ್ನ ಬದುಕನ್ನ ಹೌದು. ಸೊ ಇವೆರಡೂ ಕೂಡ ನನಗೆ ಎದುರ ಬದರ ನಿಲ್ಲಿಸಿದಾಗ ನನಗೆ ಹೊಳಿತಾ ಇದ್ದಂತ ಕವಿತೆಯ ಸಾಲುಗಳನ್ನ, ರೂಪಕಗಳನ್ನ ಬರೆದು ಇಟ್ಕೊಳ್ತಾ ಇದ್ದೆ. ಬೇಂದ್ರೆಯವರ ಮಾತಿದೆಯಲ್ಲ ಸರ್, ಸರಸವೇ ಜನನ, ವಿರಸವೇ ಮರಣ ಅಂತಂದಿದ್ದೆಲ್ಲ ಸರ್. ತಮ್ಮದೊಂದು ಕವಿತೆ ಓದ್ಬೇಕು ಸರ್, ನಾವು ಬಿಡೋದಿಲ್ಲ ನಿಮ್ಮನ್ನ ಕವಿತೆ ಓದಲಿವರೆಗೂ. ದಯವಿಟ್ಟು ಕವಿತೆ. ಇದು ಮಹಾಕವಿ ಕುವೆಂಪು ಅವರಿಗೆ 100 ವರ್ಷ ತುಂಬಿದಾಗ ಬರೆದಿರುವಂತಹ ಒಂದು ಕವಿತೆ. ಕುವೆಂಪು ಅವರ ಆಲೋಚನಾ ಆ ಪ್ರಜ್ಞೆಯ ಹಿನ್ನೆಲೆ ಒಳಗೆ ಈ ಕವಿತೆ ಹುಟ್ಟಿದೆ. ಈ ಕವಿತೆಯ ಹೆಸರು ಹೊಸನಾಮಾಂಕಿತರ ನಿರಂಕುಶ ಗೀತ. ಮಲೆನಾಡಿನ ಹುಲ್ಲೆಸಳ ಮೇಲೆ ಮಿನುಗಿದ ಆ ಹನಿಮಿಸುನಿ ಜಗತ್ತಿನ ಮಹಾತಿಮಿರಕ್ಕೆ ಬೆಂಕಿಕೋಲಾಗಿ ಬೆಳಕ ಹಾಲಾಗಿ ನಿಂತಾಗ ಕತ್ತಲಲ್ಲಿ ಸಂತರಂತೆ ನಿಂತವರು ಬೆಚ್ಚಿದರು. ಹುಲ್ಲು ಗರಿಕೆಯ ಅಲುಗಿನಲ್ಲಿ ತಿಮಿರದ ಮುಖ ತಿವಿವ ಶಕ್ತಿ ಇದೆ ಎಂದು ಸೆಳೆದು ಸೀಳಿ ಅರೆಯಲು ನಿಂತ ಜಣ್ಣಿಗೆಯ ಚಾಣಕ್ಯರು ಅದರ ತಾಕತ್ತಿಗೆ ಬೆಚ್ಚಿದರು. ಕಾಂಚನ ಪೀಠದ ಗೊಣಸಿಗೆ ತಾಳುವ ಪುಷ್ಟಿ ಇರಲಿಲ್ಲ. ಹುಲ್ಲೆಸಳು ಕುಪ್ಪಳಿಸಿ ಗರಿಯಾಗಿ, ಗಿರಿಯಾಗಿ, ಗಿಡವಾಗಿ, ಮರವಾಗಿ, ತೇಗದ ತುತ್ತ ತುದಿಯಾಗಿ ಸಹ್ಯಾದ್ರಿಯನ್ನೆಲ್ಲ ಆವರಿಸಿ ಕಡಲು ಬಯಲುಗಳತ್ತ ಗಂಧಮುಖಿಯಾಯಿತು. ನಾನೆಂಬ ನಶ್ವರ ಸತ್ತೆಯಾಯಿತು ಈ ಜಗತ್ತು.
ಕವಿಶೈಲ ಉತ್ತ ನೆಲದ ಬಿತ್ತವಾಗಿ ವೇದಂಗಳು ನವಾರ್ಥ ಪಡಕೊಂಡವು. ನೇಗಿಲಿನ ಮೊನೆತಾಕಿ ಯೋಗ ಸ್ಪರ್ಶಕ್ಕೆ ಬೆವೆತು ಕಸವೆಲ್ಲ ರಸಾಕ್ತ ಗೊಬ್ಬರವಾಗಿ ಸತ್ತ ಕಲ್ಲುಗಳು ಅತ್ತು ಕರೆದವು. ಸತ್ಯವು ಸತ್ಯವು ಅತ್ತೆವು. ಕಾಜಾಣವೇ ಹೊಸ ರೂಪ ಕೊಡು, ಜೀವ ಕೊಡು, ಅಪರೂಪ ಕಳೆದು ಮಣ್ಣಾಗುತ್ತೇವೆ, ಮುಗಿಲಾಗುತ್ತೇವೆ, ಚಿಗುರುತ್ತೇವೆ, ದೇಶವನ್ನೇ ದೇವರಾಗಿಸಿ ಹೊಸ ಪ್ರತಿಮೆ ಪಡೆಯುತ್ತೇವೆ, ದಿಕ್ಕಿಲ್ಲದವರ ದಿವಾನಖಾನೆಗಳಿಗೆ ದಿಕ್ಸೂಚಿಯಾಗುತ್ತೇವೆ. ಕೈಗಳಲ್ಲಿ ಬೆರಳ ತುದಿಗಳಲ್ಲಿ ಕಲ್ಪವೃಕ್ಷದ ಬೆಳಕಿದೆ, ಮಡಿಸಿಟ್ಟ ತೋಳುಗಳನ್ನು ಮೇಲೆತ್ತುವ ಈ ಪರಿಯ ಹಾದಿ ತೋರಿಸಿದ್ದಿ, ಕುಡಿವ ನೀರಿಗೆ ನಿಂತ ನೆಲಕ್ಕೆ ಹೆಸರಿಟ್ಟಿದ್ದಿ, ತತ್ವದೆಲ್ಲೆ ಮೀರಿ ನಿರ್ದಿಗಂತವರಳಿ ಹೊಸ ನಾಮಾಂಕಿತರು ನಾವು, ಹೊಸ ವೇಷಾವೇಶಕ್ಕೆ ಅಂಕುಶಕ್ಕೆ ಹೆದರಿ ನಿಂತವರು. ಅಕ್ಷರದ ಕೋಲಿಂದ ಎಚ್ಚರಿಸಿದ ಗುರುವೇ, ನಡೆಯುತ್ತೇವೆ ಜಾತಿ ಬಿಟ್ಟು ಮತ ಬಿಟ್ಟು ವಿಶ್ವಾಸದ ವಿಶ್ವಪಥ ಹಿಡಿದು. ಮಾನವತೆಯ ಪತಾಕೆ ಹಾರಿಸುತ್ತಾ ಗುಡಿ ಚರ್ಚು ಮಸೀದಿಗಳಾಚೆ ಮನೆ ಕಟ್ಟದೆ ನಿಂತಿದ್ದೇವೆ. ಉರಿ ಬಿಸಿಲು, ಧಗೆ, ಬೆಂಕಿ, ಗಾಳಿ, ಮಳೆ, ಚಳಿ, ಕೊನೆ ಎಲ್ಲಿಗೆ ಮುಟ್ಟುತ್ತದೋ ಕೊನೆ ಎಂಬ ಆ ಕೊನೆಗೆ ಗೊತ್ತು. ವೈಚಾರಿಕತೆ ಮಾನವ ಪ್ರಜ್ಞೆಯ ಒಂದು ಜಾಗೃತಿಯೊಂದಿಗೆ ಅವರಿಗೆ ಸಮಾನತೆಯ ಕಲ್ಪನೆಯನ್ನ ಜಗಕ್ಕೆ ಕೊಟ್ಟಂತವ್ರು ಮತ್ತೆ ಸಾಕಷ್ಟು ಪ್ರೇರಕರಾದಂತವ್ರು ಕುವೆಂಪು ಅವ್ರ ಬಗ್ಗೆ ಬರಿತಾ ಇದ್ರಲ್ಲ. ನಿಜವಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮಾಡ್ತಾ ಇರೋ ಕೆಲಸದ ಬಗ್ಗೆ ನಾವು ಬಂದ್ರೆ ಮುಕುಂದರಾಜ್ ಅವರೇ, ಈಗ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡು ಜನ ಪುಸ್ತಕಗಳನ್ನ ಬರೀಬೇಕು ಅಂತಾರೆ, ಕಾವ್ಯಗಳನ್ನ ಪ್ರಕಟ ಮಾಡಬೇಕು ಅಂತಾರೆ. ಅವ್ರಿಗೆ ಒಂದು ಪ್ರಕಟಣೆ ಅಂದ್ರೆ ಬಹಳ ಭಯ ಆಗುತ್ತೆ. ಇಷ್ಟೆಲ್ಲ ದುಡ್ಡು ನಮ್ಮ ಕಡೆಯಿಂದ ಎಲ್ಲ ಆಗುತ್ತೆ ಅಂತ ಸಾಕಷ್ಟು ಒದಾಡ್ತಾ ಇದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಪುಸ್ತಕ ಪ್ರಕಟಣೆಗೆ ಏನು ಪ್ರೇರಣೆ, ಏನು ಪ್ರಾಕಾರ? ಅದು ಪುಸ್ತಕ ಪ್ರಾಧಿಕಾರದವರು ಮಾಡ್ತಾ ಇದ್ದಾರೆ. ಎಲ್ಲಾ ಪ್ರಾಕಾರಗಳಲ್ಲಿ ಬರೆಯುವ ಹೊಸ ಕಾಲದ ಹುಡುಗರ ಹಸ್ತಪ್ರತಿಗೆ, ಮೊದಲ ಸಂಕಲನದ ಪುಸ್ತಕದ ಹಸ್ತಪ್ರತಿಗೆ ಅವರು ಕೊಡ್ತಾ ಇದ್ದಾರೆ, ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ. ಮತ್ತು ನಾವು ಅಕಾಡೆಮಿಯಿಂದ ಅವಾರ್ಡ್ ಕೊಡ್ತೀವಿ. ಯಾವುದು ಹೊಸದಾಗಿ ಬರೆದಿರೋ ಕವಿಯ ಹಸ್ತಪ್ರತಿ ಬರುತ್ತೆ ಅದನ್ನು ನಾವು ವಿಮರ್ಶಕರಿಗೆ ಕಳಿಸಿ ಅವರಿಂದ ತೀರ್ಪುಗಳನ್ನ ಅಂಕಗಳ ರೂಪದಲ್ಲಿ ಪಡೆದು ಕೂಡಿಸಿ ಅಂತವರಿಗೆ ಅನೌನ್ಸ್ ಮಾಡ್ತೀವಿ. ಪ್ರತಿ ವರ್ಷ 25,000 ರೂಪಾಯಿ ಅವಾರ್ಡ್ ಅವರಿಗೆ ಪುಸ್ತಕ ಬಹುಮಾನ ಆ ಒಂದು ಬಹುಮಾನ ಮೂಲಕ ಪ್ರಕಟಣೆಗೂ ಅನುಕೂಲ ಆಯ್ತಲ್ಲ. ಹೌದು. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಪುಸ್ತಕ ಪ್ರಕಟಣೆ ಆಗತ್ತೆ ಅಂತ ತೊಂದರೆ ಇಲ್ಲ. ಅತ್ಯುತ್ತಮ ಕವಿತೆಗಳಿದ್ರೆ ಯಾರಾದ್ರೂ ಬರೀತಾರೆ. ಮುಖ್ಯವಾಗಿ ಯುವ ಕವಿಗಳಿಗೆ ಕವಿಗೋಷ್ಠಿ ಅಂತ ಮಾಡ್ತಾ ಇದ್ರು ಹಿಂದೆ. ಜಿ ಎಸ್ ಶಿವರುದ್ರಪ್ಪನವರು ಧಾರವಾಡದಲ್ಲಿ ಮಾಡಿದ್ರು, ಶಿವಮೊಗ್ಗದಲ್ಲಿ ಮಾಡಿದ್ರು. ಧಾರವಾಡದಲ್ಲಿ ಬಸವರಾಜ ಒಕ್ಕುಂದ ಅಧ್ಯಕ್ಷತೆ ವಹಿಸಿದ್ರು, ಶಿವಮೊಗ್ಗದಲ್ಲಿ ಸವಿತಾ ನಾಗಭೂಷಣ್, ನಾನು ಕೂಡ ಕವಿಗೋಷ್ಠಿ ಹೋಗಿದ್ದೆ. ಹಾಗಾಗಿ ಈಗ ಮತ್ತೆ ಅದು ನಿಂತೋಗ್ಬಿಟ್ಟಿತ್ತು. ಈಗ 4 ವಲಯಗಳಲ್ಲಿ ಯುವ ಕವಿಗೋಷ್ಠಿಯನ್ನು ಶುರು ಮಾಡಿದೀವಿ. ಯುವಕರೆಲ್ಲ ಈಗ ಕವಿತೆಯನ್ನು ಕಳಿಸಿದರೆ ನಾವು ಆಯ್ಕೆ ಮಾಡಿ 4 ವಿಭಾಗಗಳಲ್ಲಿ ಕವಿಗೋಷ್ಠಿಗಳನ್ನ ಮಾಡ್ತಾ ಇದ್ದೀವಿ. ಕವಿಗಳು ತಯಾರಿದ್ದಾರೆ. ಕೊನೆಯ ಪ್ರಶ್ನೆ ಕೇಳಬಹುದಾ? ಕೇಳೋಣ ಸರ್. ಸರ್ ಬಗ್ಗೆ ಇನ್ನೊಂದು ಅವ್ರ ಬಗ್ಗೆ ಗಮನಿಸೋದು ಅಂತ ಹೇಳಿದ್ರೆ, ಬರವಣಿಗೆ ಜೊತೆಗೆ ಸರ್ ತಾವು ಸಾಕಷ್ಟು ರಂಗಭೂಮಿ ಚಟುವಟಿಕೆ ಮಾಡಿದವರು, ಆಮೇಲೆ ಚಿತ್ರರಂಗ ಮತ್ತು ಧಾರಾವಾಹಿಯಲ್ಲಿ ಕೂಡ ಕೆಲಸ ಮಾಡಿದವರು, ಕಾಡ ಹಾದಿ ಹೂಗಳನ್ನುವಂತ ಒಂದು ಚಲನಚಿತ್ರವನ್ನು ಕೂಡ ತಾವು ನಿರ್ದೇಶನ ಮಾಡಿದಿರಿ. ಸಾಹಿತ್ಯವನ್ನ ಸಿನಿಮಾ ಮಾಧ್ಯಮಕ್ಕೆ ತರುವಂತ ಚರ್ಚೆಗಳು ಇವತ್ತಿನ ದಿನಮಾನದಲ್ಲಿ ಯಾವ ತರ ನಡೆದಿದ್ದಾವು? ಬಹಳ ಹಿಂದೆ ಒಂದು ಕಾಲ ಇತ್ತು ಸರ್, ಕಥೆ ಮತ್ತು ಕಾದಂಬರಿನ ಆಧರಿಸಿ ಸಿನಿಮಾಗಳು ಬರ್ತಾ ಇದ್ವು, ಚಲನಚಿತ್ರಗಳೆಲ್ಲ ನಿರ್ಮಾಣ ಆಗ್ತಾ ಇದ್ವು. ಇವತ್ತಂತ ವಾತಾವರಣ ಇಲ್ಲ. ಅದನ್ನ ಮತ್ತೆ ಜಾರಿಯಲ್ಲಿ ತರೋದಕ್ಕೆ ಅಥವಾ ಅದನ್ನ ಮತ್ತೆ ನಾವು ರೂಢಿಗತ ಮಾಡ್ಕೊಳ್ಳೋದಕ್ಕೆ ಸಾಹಿತಿಗಳು ಯಾವ ತರ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು, ಮತ್ತೆ ಚಲನಚಿತ್ರ ನಿರ್ದೇಶಕರಿರ್ಬೋದು ಅಥವಾ ಆ ಕ್ಷೇತ್ರಗಳಿರ್ಬೋದು ಯಾವ ರೀತಿ ಇದಕ್ಕೆ ಸಹಾಯ ಮಾಡಬಹುದು ಅಂತ ತಾವು ಹೇಳ್ತೀರಿ ಸರ್? ಇತ್ತೀಚೆಗೆ ಬಹಳ ಒಳ್ಳೆ ಸಿನಿಮಾ ಬರ್ತಾ ಇದಾವೆ. ಹೌದು ಸರ್, ಹೌದು. ಇತ್ತೀಚೆಗೆ ಬಹಳ ಒಳ್ಳೆ ಸಿನಿಮಾ ಬರ್ತಾ ಇದಾವೆ. ಅದಕ್ಕೆ ಕಾರಣ ನಮ್ಮ ಎಷ್ಟೋ ಜನ ಟಿ ಕೆ ದಯಾನಂದ ಈ ತರದ ಸಣ್ಣ ಕಥೆಗಾರರು, ಇವರೆಲ್ಲರೂ ಕೂಡ ಸಿನಿಮಾ ಕ್ಷೇತ್ರಕ್ಕೆ ಮೇಲೆ ಹೋಗಿದ್ದಾರೆ. ಜತ್ತ ಸಿನಿಮಾ ತೆಗೆದಿದ್ದು ಗಿರಿರಾಜು, ಇಂಥವ್ರದೆಲ್ಲ ಉದಾಹರಣೆಗಳನ್ನ ನಾವು ಕೊಡಬಹುದು. ತುಂಬಾ ಅತ್ಯುತ್ತಮವಾದ ಸಿನಿಮಾಗಳು ಪ್ಯಾನ್ ಇಂಡಿಯನ್ ಲೆವೆಲ್ ನಲ್ಲಿ ಹೆಸರು ಮಾಡ್ತಾ ಇರೋ ಸಿನಿಮಾಗಳು ಕನ್ನಡದಲ್ಲಿ ಇವತ್ತು ಬರ್ತಾವೆ. ಆದ್ರೆ 10 ವರ್ಷದಿಂದ 20 ವರ್ಷದಿಂದ ಕನ್ನಡದಲ್ಲಿ ಇರಲಿಲ್ಲ, ತಮಿಳಿನಲ್ಲಿದ್ದ. ಇದಕ್ಕೆ ಕಾರಣ ಏನು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ. ತಮಿಳು ಮತ್ತು ಮಲಯಾಳಿ ಭಾಷೆಗಳಲ್ಲಿ ಬಂದ ಸಿನಿಮಾಗಳಿಗೆ ಕೆಲಸ ಮಾಡ್ತಾ ಇದ್ದವರು ಅಲ್ಲಿನ ಸೃಜನಶೀಲ ಲೇಖಕರು. ಎಂ.ಟಿ. ವಾಸುದೇವ್ ನಾಯರ್ ತರದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಲೇಖಕ ಸಿನಿಮಾಗಳನ್ನ ಸ್ಕ್ರಿಪ್ಟ್ ಮಾಡೋರು, ಡೈರೆಕ್ಟ್ ಮಾಡೋರು. ತಮಿಳಿನ ಜೈಕಾಂತನ್ನು ಈ ತರದ ಅನೇಕ ಜನ ಲೇಖಕರು, ಜೈಕಾಂತನ್ಗೂ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಅವರು ಸಿನಿಮಾ ಕೆಲಸ ಮಾಡೋರು. ಅದಕ್ಕೆ ತಮಿಳು ಸಿನಿಮಾಗಳು ಮತ್ತು ಮಲಯಾಳಿ ಸಿನಿಮಾಗಳು ಇವೆಲ್ಲವೂ ಜನರನ್ನ, ಇಡೀ ದೇಶದ ಜನರನ್ನ ಸೆಳೆದಿದ್ದು. ಕನ್ನಡದಲ್ಲಿ ಸಿನಿಮಾ ವಲಯದವರು ಏನ್ ಮಾಡಿದ್ರು, ನಿಧಾನವಾಗಿ ಅಲ್ಲಿಗೆ ಹೋಗಿದ್ದ ಲೇಖಕರು, ನಾವು ಲಂಕೇಶ್ ಇರ್ಬೋದು, ಕಂಬಾರ್ ಇರ್ಬೋದು, ದೊಡ್ಡರಂಗೇಗೌಡರು, ಇಂಥವ್ರನ್ನ ದೂರಕ್ಕಿಡ್ತಾ ಹೋದ್ರು.
ಹೋದ್ರು. ದೂರಕ್ಕಿಟ್ಟು ಅವರೇ ಏನೋ ಮಾಡ್ಕೊಳ್ಳಕ್ ಶುರು ಮಾಡಿದ್ರಲ್ಲ, ಅದು ಸಮಸ್ಯೆ ಆಯ್ತು. ಹಾಗಾಗಿ ಸಿನಿಮಾಕ್ಕೆ ಸಿಕ್ಕಬೇಕಾಗಿದ್ದ ಸೃಜನಶೀಲ ಶಕ್ತಿ ದಕ್ಕದೇ ಹೋಯ್ತು. ಹಂಗಾಗಿ ಸಿನಿಮಾಗಳಲ್ಲಿ ಸತ್ವ ಇಲ್ದಂಗಾಯ್ತೇನೋ ಅಂತ ನನಗನ್ಸುತ್ತೆ. ಆದ್ರೆ ಈಗ ಮತ್ತೆ ಅದು ಚಾಲ್ತಿಗೆ ಬರ್ತದೆ. ಬಹಳ ಸಂತೋಷ. ಎಲೆಂದ ಮುಕುಂದರಾಜ್ ಅವರೇ, ಅಂದ್ರೆ ಒಬ್ಬ ಕನ್ನಡ ಅಸ್ಮಿತೆಯ ಜಾಗೃತ ಒಂದು ಸಾಹಿತ್ಯಾಗಿ ಲೇಖಕರಾಗಿ ನೀವು ಈ ಒಂದು ವಸ್ತುನಿಷ್ಠವಾದ ವಿಡಂಬನೆ ಮಾಡ್ತಾ ಇದ್ದೀರಿ. ಬಹಳ ಸಂತೋಷ. ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ಮಾತಾಡಿದ್ರಿ. ಕನ್ನಡ ವಿಡಂಬನೆ ಅಲ್ಲ, ವಿಶ್ಲೇಷಣೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಒಂದು ಅಧ್ಯಕ್ಷರಾಗಿ ಬಹಳ ವಿಸ್ತೃತವಾಗಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ತಾವು ಹೇಳಿದಿರಿ. ಮತ್ತೆ ತಮ್ಮ ಒಂದು ಕವನದ ಒಂದು ವಾಚನ ಮತ್ತೆ ಕುವೆಂಪು ಅವರ ಬಗೆಗಿನ ತಮ್ಮ ಭಕ್ತಿ, ಅನನ್ಯವಾದ ಪ್ರೀತಿ ನಮಗೆ ವ್ಯಕ್ತ ಆಯಿತು. ನಮ್ಮ ಚೆನ್ನಪ್ಪ ಅಂಗಡಿಯವರು ಅಂತೂ ಹಿರಿಯ ಸಾಹಿತಿಗಳು, ಒಳ್ಳೆ ಕವಿಯಾಗಿ ಗುರುತಿಸಿಕೊಂಡಂತವರು, ಬಸು ಬೇನ್ಗುಡದವರು ನಮ್ಮ ಆಕಾಶವಾಣಿಯ ನಿರ್ದೇಶಕರಾಗಿ ಚಿರಸ್ಥಾಯಿಯೊಳಗ ನಿಲ್ಲುವಂತ ಕೆಲಸ ಮಾಡಿದಂತವರು ಎಲ್ಲ ವಿಸ್ತೃತವಾಗಿ ಮಾತಾಡಿದಿರಿ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಒಂದು ಕಾರ್ಯಚಟುವಟಿಕೆಗಳ ಕುರಿತಂತೆ ತಿಳ್ಕೊಂಡಂತ ವಿಷಯ ಏನಿದೆಯಲ್ಲ, ಯಾಕಂದ್ರೆ ಕನ್ನಡದ ಬಗ್ಗೆ ತಿಳ್ಕೊಬೇಕಾದ್ರೆ ಕನ್ನಡ ಸಂಘಟನೆಗಳ ಬಗ್ಗೆ, ಕನ್ನಡ ಸಂಘಗಳ ಬಗ್ಗೆ ನಾವು ತಿಳ್ಕೊಳ್ಳಬೇಕು. ಅದನ್ನ ವಸ್ತುನಿಷ್ಠವಾಗಿ ಬಹಳ ಪ್ರೀತಿಯಿಂದ ತಾವು ತಮ್ಮ ಚಟುವಟಿಕೆಗಳನ್ನ ವಿವರಿಸಿದ್ರಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ, ನಮ್ಮ ಸಾಹಿತ್ಯ ಸೌರಭ ಕಾರ್ಯಕ್ರಮದ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಶುಭವಾಗಲಿ ಅಂತ ಹಾರೈಸ್ತೀವಿ. ಇಲ್ಲಿವರೆಗೆ ಬಂದ ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಂಡದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಶರಣಬಸಪ್ಪ ಅವರೇ. ಇದುವರೆಗೆ ಸಾಹಿತ್ಯ ಸಮಾಜದ ಕನ್ನಡಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಎಲ್.ಎನ್. ಮುಕುಂದರಾಜ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಶರಣಬಸವ ಚೋಳಿನ್, ಚೆನ್ನಪ್ಪ ಅಂಗಡಿ ಹಾಗೂ ಡಾ ಬಸು ಬೇವಿನಗಿಡದ್. ಸಂಕಲನ ರಾಖಿ ಹಾನಗಲ್.